ಬೆಂಗಳೂರಿನ ಕಾಡುಗೋಡಿಯಲ್ಲಿ ಬಾಲಕಿ ವೆನೆಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ತನಿಖಾಧಿಕಾರಿಯಾಗಿ ಎಸಿಪಿ ಅನುಷಾ ಅವರ ನೇಮಕ ಆಗಿದೆ. ಎಸಿಪಿ ಅನುಷಾ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ನಡೆಯುತ್ತೆ. ಇಲ್ಲಿಂದ ಮುಂದೆ ಬಾಣಸವಾಡಿ ಉಪವಿಭಾಗದ ಎಸಿಪಿ ಅನುಷಾ ಈ ಪ್ರಕರಣದ ಈಗ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ರಂಗಸ್ವಾಮಿ, ಸಬ್ ಇನ್ಸ್ಪೆಕ್ಟರ್ ಓರ್ವ ಕಾನ್ಸ್ಟೇಬಲ್ ಸಸ್ಪೆಂಡ್ ಆದ ನಂತರದಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತುಗೊಳಿಸಿರುವಂತದ್ದು. ಈಗ ಈ ಒಂದು ಪ್ರಕರಣದ ತನಿಖೆಯನ್ನ ಹೊಣೆಯನ್ನ ಎಸಿಪಿ ಅನುಷಾ ಅವರ ಹೆಗಲಿಗೆ ವಹಿಸಲಾಗಿದೆ. ಆದೇಶವನ್ನ ಮಾಡಿದ್ದಾರೆ ಈಗ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು. ಬೆಂಗಳೂರಲ್ಲಿ ಬಾಲಕಿ ವೆನೆಲಾ ಕೊಲೆ ಕೇಸ್ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಅಮಾನತಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ. ಅಧಿಕಾರಿಗಳ ಅಮಾನತಿಗೆ ನಾನೇ ಸೂಚನೆ ಕೊಟ್ಟಿದ್ದು ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ PSI ರೈಟರ್ನನ್ನ ಅಮಾನತು ಮಾಡೋಕೆ ಸೂಚನೆ ಕೊಟ್ಟಿದ್ದೇನೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಗೃಹ ಸಚಿವರು ಏನು ಹೇಳಿದ್ರು ಈ ಬಗ್ಗೆ ಕೇಳೋಣ. ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಲವು ಲೋಪಗಳು ಅಧಿಕಾರಿಗಳಿಂದ ಆಗಿದೆ. ಏಪ್ರಿಲ್ 4ನೇ ತಾರೀಕಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವರು ಅನುಮಾನಾಸ್ಪದ ಅಂತ ಡಿಕ್ಲೇರ್ ಮಾಡಿ ಅದನ್ನ ತನಿಖೆಗೆ ಒಳಪಡಿಸಬೇಕಾಗಿದೆ. ಅದನ್ನ UDR ಮಾಡ್ಕೊಂಡು PSI ಅವರು ಅವ್ರ ಹಂತದಲ್ಲೇ ಇಟ್ಕೊಂಡಿದ್ರು. ಅದು ತಪ್ಪಿದೆ, ಕಾನೂನು ವಿರುದ್ಧವಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಹಾಗೂ ರೈಟರ್ ಯಾರಿದ್ದಾರೆ ಅವ್ರ 3 ಜನಕ್ಕೂ ಇವತ್ತು ಬೆಳಿಗ್ಗೆ ಸಸ್ಪೆಂಡ್ ಮಾಡಿದ್ದೇವೆ. ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ದಂಗೆ ಸ್ವಲ್ಪ ಲೋಪ ಆಗಿದೆ ಇವ್ರ ಕಡೆಯಿಂದ. ಮತ್ತೆ ಯಾರು A1 ಇದ್ದಾರೆ, A2 ಇದ್ದಾರೆ, ಮೋಹನ್ ಅಂತ ಇರಬೇಕು, ಮತ್ತು ಇನ್ನೊಬ್ರು ಪ್ರಿಯಾಂಕಾ ಅಂತ ಇರಬೇಕು. ಅವರು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಇದೇನಿದೆ ಅದು ತನಿಖೆ ಮಾಡ್ತೀವಿ ಮುಂದೆ ಏನೇನು, ಯಾಕಂದ್ರೆ ಕಾಂಟ್ರಡಿಕ್ಟಿಂಗ್ ವರ್ಷನ್ಸ್ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್. ಅದಾದ್ಮೇಲೆ ತಮ್ಮ ತಿಳಿಸ್ತೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿದ್ದಾರೆ. ಮಾದೇಶ್, ಕಳೆದ ಬಹುತೇಕ 1 ವಾರದಿಂದ ಈ ಮಗುವಿನ ಕೊಲೆ ಪ್ರಕರಣ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ರಾಜ್ಯದಾದ್ಯಂತ. 1 ವಾರದಿಂದ ನಾವು ಕೂಡ ಜಸ್ಟಿಸ್ ಫಾರ್ ವೆನೆಲಾ ಅಂತ ಅತಿ ದೊಡ್ಡ ಅಭಿಯಾನವನ್ನೇ ನಡೆಸಿಕೊಂಡು ಬಂದಿದ್ವಿ ಆ ಮಗುವಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ. ಕೊನೆಗೂ ನಮ್ಮ ವರದಿಗೆ ಆ ಒಂದು ಅಭಿಯಾನಕ್ಕೆ ಫಲ ಸಿಗ್ತಾ ಇದೆ. ಈಗ ಹೊಸ ಅಧಿಕಾರಿಯ ನೇಮಕ ಆಗ್ತಾ ಇದೆ, 3 ತಲೆದಂಡ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ? ಅರುಣ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಆಗಿರ್ಬೋದು, ಮತ್ತೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇನ್ವೆಸ್ಟಿಗೇಷನ್ ಆಂಗಲ್ ಪ್ರತಿಯೊಂದನ್ನು ಕೂಡ ನ್ಯೂಸ್ 18 ಕನ್ನಡದಲ್ಲಿ ಬಿತ್ತರ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ತನಿಖಾಧಿಕಾರಿಯ ಲೋಪವನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ, ಅಂದ್ರೆ ಪ್ರಕರಣ ದಾಖಲಾದಾಗಿಂದಲೂ ಕೂಡ, UDR ಪ್ರಕರಣ ದಾಖಲಾದಾಗಿಂದಲೂ ಕೂಡ ಏನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ಅವರ ವಿರುದ್ಧದ ಕ್ರಮಕ್ಕೂ ಕೂಡ ಆಗ್ರಹ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಈಗ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು 3 ಜನರನ್ನ ಅಮಾನತು ಮಾಡಿ ಆದೇಶವನ್ನು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದಿನ ಕಾಡುಗೋಡಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ರಂಗಸ್ವಾಮಿ ಮತ್ತೆ UDR ಪ್ರಕರಣದ ತನಿಖಾಧಿಕಾರಿ ಆಗಿದ್ದಂತಹ ನಿಂಗರಾಜು ಜೊತೆಗೆ ಓರ್ವ ರೈಟರ್ ಅನ್ನು ಕೂಡ ಈಗ ಅಮಾನತು ಮಾಡಿ ಆದೇಶ ನೀಡುವಂತ ಕೆಲಸವನ್ನ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಾಥಮಿಕ ಹಂತದ ತನಿಖೆಯನ್ನು ಕೂಡ ಕರೆಕ್ಟ್ ಆಗಿ ಮಾಡಿರುವುದಿಲ್ಲ. ಜೊತೆಗೆ ಯಾವುದೇ ರೀತಿಯಾದಂತಹ ಪೂರಕ ಸಾಕ್ಷ್ಯಗಳನ್ನ ಇಲ್ಲಿ ಕಲೆ ಹಾಕುವಂತ ಕೆಲಸವನ್ನು ಮಾಡಿಲ್ಲ. ಇದರ ಜೊತೆಗೆ ಆರೋಪಿಗಳನ್ನು ಕೂಡ ಸಾಕ್ಷಿನಾಶ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಕರ್ತವ್ಯ ಲೋಪ ಇಲ್ಲಿ ಸಾಬೀತಾಗಿತ್ತು. ಇದರ ಜೊತೆಗೆ ಬರೀ FIR ದಾಖಲು ಮಾಡೋದಕ್ಕೂ ಕೂಡ ಇವರು ಸುಮಾರು 2 ತಿಂಗಳುಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ದಿವ್ಯ ನಿರ್ಲಕ್ಷ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಅದನ್ನ ಪದೇ ಪದೇ ಪ್ರಶ್ನೆ ಮಾಡಿದ್ದಂತ ಹಿನ್ನೆಲೆಯಲ್ಲಿ ಇಲಾಖಾ ತನಿಖೆಗೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಲಾಗಿತ್ತು. ಇಲಾಖಾ ತನಿಖೆಯ ವರದಿ ACP ರೀನಾ ಸುವರ್ಣ ಅವರಿಂದ DCPಗೆ ವರದಿ ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು ವರದಿಯ ಆಧಾರದ ಮೇಲೆ ಈಗ ಅಮಾನತು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಕೂಡ ಮುತುವರ್ಜಿಯನ್ನು ವಹಿಸಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ, ಅಂದ್ರೆ ಯಾವುದೇ UDR ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಕೊಲೆ ಅಥವಾ ಸಸ್ಪಿಸಿಯಸ್ ಆಗಿ ವೈದ್ಯರು ಏನಾದರೂ ರಿಪೋರ್ಟ್ ಕೊಟ್ಟಿದ್ರೆ ಸ್ವತಃ ಮುಂದೆ ನಿಂತು ಇನ್ಸ್ಪೆಕ್ಟರ್ ಆ ಒಂದು ಕೇಸನ್ನ ಮುತುವರ್ಜಿ ವಹಿಸಬೇಕಾಗುತ್ತೆ. ಕೊಲೆ ಪ್ರಕರಣ ಏನಾದರೂ ಆಗಿದ್ರೆ ಅದನ್ನ ನೇರವಾಗಿ ಇನ್ಸ್ಪೆಕ್ಟರ್ಗೆ ಕೊಲೆ ಪ್ರಕರಣ ವರ್ಗಾವಣೆ ಆಗುತ್ತೆ. ಆದ್ರೂ ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಕೂಡ ಇಲ್ಲಿ ನಿರ್ಲಕ್ಷ್ಯ ವಹಿಸುವಂತ ಕೆಲಸವನ್ನು ಮಾಡಿದ್ರು. ಆದಾಗ್ಯೂ ಕೂಡ ACP ಮತ್ತೆ DCP ಅಧಿಕಾರಿಗಳಿಂದಲೂ ಕೂಡ